ಗೈಸ್, ನಮ್ಮ ಇಂಡಿಯಾದ ಈ 5 ಜನ ಕ್ರಿಕೆಟ್ ಆಟಗಾರರ ಈ ವರ್ಷದ ಅರ್ನಿಂಗ್ ಎಷ್ಟು ಅಂತ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಏಕೆಂದರೆ ಈ ವರ್ಷದಲ್ಲಿ ಕ್ರಿಕೆಟಿನಿಂದ ಈ 5 ಜನ ಅಷ್ಟೊಂದು ಸಂಭಾವನೆಯನ್ನು ಪಡ್ಕೊಂಡಿದ್ದಾರೆ ಆ್ಯಂಡ್ ಅಷ್ಟೊಂದು ಸಂಪಾದನೆಯನ್ನು ಮಾಡಿದ್ದಾರೆ. ಸೊ ಈ 5 ಜನ ಈಗ ಟಾಪ್ 5 ಇದ್ದಾರೆ ಅಂತಲೇ ಹೇಳ್ಬೋದು. ಆ 5 ಜನದಲ್ಲಿ ಮೊದಲನೇ ಸ್ಥಾನದಲ್ಲಿ ಅಂದರೆ ಟಾಪ್ 1ನಲ್ಲಿರೋದಂದರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಅಂತಲೇ ಹೇಳ್ಬೋದು. ಏಕೆಂದರೆ ಅವರು ಈ ವರ್ಷ ಅಂದರೆ 2025ರಲ್ಲಿ ಬರೋಬ್ಬರಿ 250ರಿಂದ 300 ಕೋಟಿ ರೂಪಾಯಿಗಳನ್ನು ಕ್ರಿಕೆಟಿನಿಂದ ಸಂಪಾದನೆ ಮಾಡಿದಾರಂತೆ. ಸೊ ಇದು ಒಂಥರ ನಿಜಕ್ಕೂ ಶಾಕಿಂಗ್ ವಿಚಾರ ಅಂತಲೇ ಹೇಳ್ಬೋದು. ಅಂದರೆ ದಿನಕ್ಕೆ 1 ಕೋಟಿ ರೂಪಾಯಿ ಅನ್ನೋ ರೀತಿ ಅವರು ಒಂದು ಸಂಪಾದನೆಯನ್ನು ಮಾಡಿದ್ದಾರೆ ಕ್ರಿಕೆಟಿನಿಂದ. ಇದು ಒಂದು ವೈರಲ್ ಆಗ್ತಾ ಇರುವಂಥ ಒಂದು ನ್ಯೂಸು ಈಗ ಸದ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಇವರು ಒಂದು ಅಗ್ರ ಸ್ಥಾನದಲ್ಲಿದ್ದಾರೆ ಕ್ರಿಕೆಟಿನಲ್ಲಿ, ನಮ್ಮ ಇಂಡಿಯಾದ ಕ್ರಿಕೆಟಿನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದಿರುವುದು ಆ್ಯಂಡ್ ಅತಿ ಹೆಚ್ಚು ಸಂಪಾದನೆ ಮಾಡಿರುವವರ ಒಂದು ಪಟ್ಟಿಯಲ್ಲಿ. ಆ್ಯಂಡ್ ಇನ್ನು 2ನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಅವರು ಇದ್ದಾರೆ. ಇವರು ಬರೋಬ್ಬರಿ 150ರಿಂದ 200 ಕೋಟಿ ರೂಪಾಯಿಗಳನ್ನು ಈ ವರ್ಷ 2025ರಲ್ಲಿ ಕ್ರಿಕೆಟಿನಿಂದ ಸಂಪಾದನೆಯನ್ನು ಮಾಡಿದಾರಂತೆ. ಇನ್ನು 3ನೇ ಸ್ಥಾನದಲ್ಲಿ ನಮ್ಮ ರಿಷಬ್ ಪಂತ್ ಅವರಿದ್ದಾರೆ. ಅವರು ಬರೋಬ್ಬರಿ 110ರಿಂದ 150 ಕೋಟಿ ರೂಪಾಯಿಗಳನ್ನು ಸಂಪಾದನೆ ಮಾಡಿದಾರಂತೆ ಕ್ರಿಕೆಟಿನಿಂದ. ಇನ್ನು 4ನೇ ಸ್ಥಾನದಲ್ಲಿ ಬೌಲರ್ ಆದಂಥ ಜಸ್ಪ್ರೀತ್ ಬೂಮ್ರಾ ಅವರಿದ್ದಾರೆ. ಅವರು ಬರೋಬ್ಬರಿ 90ರಿಂದ 110 ಕೋಟಿ ರೂಪಾಯಿಗಳನ್ನು ಕ್ರಿಕೆಟಿನಿಂದ ಪಡೆದಿದ್ದಾರಂತೆ. ಇನ್ನು 5ನೇ ಸ್ಥಾನದಲ್ಲಿ ಶ್ರೇಯಸ್ ಅಯ್ಯರ್ ಇದ್ದಾರೆ. ಅವರು ಬರೋಬ್ಬರಿ 80ರಿಂದ 90 ಕೋಟಿ ರೂಪಾಯಿಗಳನ್ನು ಕ್ರಿಕೆಟಿನಿಂದ ಪಡ್ಕೊಂಡಿದ್ದಾರಂತೆ. ಸೊ ಗೈಸ್, ನೋಡಿದರೆ ಇದು ಎಷ್ಟೊಂದು ಶಾಕಿಂಗ್ ಹೇಳಿಕೆ ಆಗಿರ್ಬೋದು. ಈ 5 ಜನ ಬರೀ ಕ್ರಿಕೆಟಿನಿಂದನೇ ವರ್ಷಕ್ಕೆ ಇಷ್ಟೊಂದು ದುಡಿತಾ ಇದ್ದಾರೆ, ಇಷ್ಟೊಂದು ಅರ್ನಿಂಗ್ ಆಗ್ತಾ ಇದೆ ಅಂದರೆ ಸೊ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದರಲ್ಲೂ ನಮ್ಮ ಕಿಂಗ್ ಕೊಹ್ಲಿ ಅವರು, ವಿರಾಟ್ ಕೊಹ್ಲಿ ಅವರು ಬರೋಬ್ಬರಿ 250ರಿಂದ 300 ಕೋಟಿ ರೂಪಾಯಿಗಳಂದರೆ ಲೆಕ್ಕನೇ ಇಲ್ಲ. ಯಪ್ಪ, ಅಷ್ಟೊಂದು ಅರ್ನಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇದು ಸದ್ಯಕ್ಕೀಗ ಹೊಸ ವರ್ಷದ ಪ್ರಯುಕ್ತ ಆಗಿರೋದ್ರಿಂದನೂ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ಅಂದರೆ ತುಂಬ ಕಿಂಗ್ ಕೊಹ್ಲಿನ ಪ್ರೀತಿಸೋರು, ಕಿಂಗ್ ಕೊಹ್ಲಿ ಅಭಿಮಾನಿಗಳು ಸಖತ್ ಖುಷಿಯಾಗಿರುತ್ತೆ ಅವ್ರಿಗಂತೂ. ಆ್ಯಂಡ್ ನಾನು ಕೂಡ ಒಬ್ಬ RCB ಅಭಿಮಾನಿ ಆ್ಯಂಡ್ ಕಿಂಗ್ ಕೊಹ್ಲಿ ಅಭಿಮಾನಿಯಾಗಿ ನನಗೂ ಸಖತ್ ಖುಷಿಯಾಗಿದೆ. ಸೊ ಜೊತೆಗೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ಆದಷ್ಟು ಬೇಗ ಕೊಡ್ತಾ ಇರ್ತೀನಿ. ಓಕೆ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.